ದೀಪಾವಳಿ ವ್ಯಾಪಾರಕ್ಕೆ ಜಿಬಿಎಯಿಂದಲೇ ಬಿಗ್ ಶಾಕ್ ಕೊಡಲಾಗಿದೆ. ಭರ್ಜರಿ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದವರಿಗೆ ಶಾಕ್ ಎದುರಾಗಿದೆ. ಖರೀದಿಗೆ ಚಿಕ್ಕಪೇಟೆಗೆ ಹೋಗ್ತಿದ್ದೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಚಿಕ್ಕಪೇಟೆಗೆ ಪರ್ಚೇಸ್ ಮಾಡಬೇಕು ಅಂತ ಹೋಗ್ತಾ ಇದ್ರೆ ಈ ಸುದ್ದಿಯನ್ನ ನೋಡಿ. ಚಿಕ್ಕಪೇಟೆಯಲ್ಲಿ ಗಬ್ಬು ವಾಸನೆ ಬರುವಂತೆ ಮಾಡಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಅಂಗಡಿ ಮುಂದೆ ರಾಶಿ ರಾಶಿ ಕಸ ತಂದು ಸುರಿದಿದೆ ಮಾರ್ಷಲ್ಸ್. ದೀಪಾವಳಿ ಹಬ್ಬಕ್ಕೆ ವ್ಯಾಪಾರ, ಅಂಗಡಿ ಪೂಜೆಗೂ ಕೂಡ ತೊಂದರೆ ಉಂಟಾಗಿದೆ. ಕಸ ಯಾಕೆ ತಂದು ಹೀಗೆ ಹಾಕಿದ್ದೀರಿ ಅಂದ್ರೆ ದರ್ಪದ ಮಾತುಗಳನ್ನಾಡಿದ್ದಾರೆ. ಇನ್ನು 20 ಗಾಡಿ ತಂದು ಸುರಿತೀವಿ ಅಂತಾರಂತೆ ಮಾರ್ಷಲ್ಸ್. ಪ್ರತಿ ವರ್ಷ ದೀಪಾವಳಿ ದಸರಾಗೆ ನಮಗಿದೇ ಪರಿಸ್ಥಿತಿ, ಸಾಕಾಗೋಗಿದೆ ಅಂತ ವರ್ತಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಗ್ರಾಹಕರು ಮೂಗು ಮುಚ್ಚಿಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಕಸದ ರಾಶಿಯಿಂದ ಟ್ರಾಫಿಕ್ ಜಾಮ್ ಸೇರಿದಂತೆ 10 ಸಮಸ್ಯೆಗಳು ಅಲ್ಲಿ ತಾಂಡವಾಡ್ತಾ ಇದೆ. ಮಾರ್ಷಲ್ಗಳ ವಿರುದ್ಧ ಕಮಿಷನರ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಸದ್ಯ ನಿರ್ಧರಿಸಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ, ಹೆಂಗ್ ಹೋಗ್ತಾರೆ ಇಲ್ಲಿ ಜನ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ದೃಶ್ಯ ನೋಡ್ತಾ ಇದ್ರೆ ನೋಡೋದಕ್ಕೆ ಇಷ್ಟೊಂದು ಇರುಸು ಮುರುಸು ಆಗ್ತಾ ಇದೆ. ಜನ ಹೆಂಗ್ ಹೋಗ್ತಾರೆ ಅಲ್ಲಿ ಅಂತ? ಎಸ್ ಪ್ರಭು, ಪ್ರಮುಖವಾಗಿ ದೀಪಾವಳಿ ಹಬ್ಬ ಶುರುವಾಗಿದೆ. ವ್ಯಾಪಾರ ವಹಿವಾಟುಗಳು ಜೋರಾಗಿ ನಡೆಯುತ್ತೆ. ಅದರಲ್ಲೂ ಚಿಕ್ಕಪೇಟೆ ಅಂತಹ ಒಂದು ಕಮರ್ಷಿಯಲ್ ಏರಿಯಾ ಏನಿದೆ, ಆ ಒಂದು ಕಮರ್ಷಿಯಲ್ ಏರಿಯಾದಲ್ಲಿ ಸಂಪೂರ್ಣವಾಗಿ ವ್ಯಾಪಾರ ಜೋರಾಗಿರುತ್ತೆ. ಹೂವಾಗಿರ್ಬೋದು, ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳಾಗಿರ್ಬೋದು, ಇವೆಲ್ಲ ವ್ಯಾಪಾರ ಕೂಡ ಜೋರಾಗಿರುತ್ತೆ. ಆದ್ರೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಚಿಕ್ಕಪೇಟೆ ಬಹಳ ವ್ಯಾಪಾರಗಳು ನಡೆಯುವಂಥ ಜಾಗ. ಅದು ಏನೇ ಬೇಕಂತಂದ್ರೂ ಕೂಡ ಎಲ್ಲರೂ ಮೊದಲು ಚಿಕ್ಕಪೇಟೆಗೆ ಹೋಗಬೇಕು ಅಂತ ಹೋಗ್ತಾ ಇರ್ತಾರೆ. ಬಟ್ ಆದರೆ ಅಲ್ಲಿ ಈ ಕಸದ ರಾಶಿ ನೋಡೋದಕ್ಕೇ ಒಂಥರ ಅಸಹ್ಯ ಆಗ್ತಾ ಇದೆ. ಇನ್ನು ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಅಥವಾ ವ್ಯಾಪಾರ ಮಾಡ್ತಾ ಇರೋರು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೋದವರ ಪರಿಸ್ಥಿತಿ ಹೇಗಿರಬೇಡ, ನಾವೇ ಒಂದ್ಸಲ ಯೋಚನೆ ಮಾಡಬೇಕು. ಯಾಕಂತಂದರೆ ಅಲ್ಲಿ ಗಬ್ಬು ವಾಸನೆ ಬರ್ತಾ ಇದೆ. ಆಮೇಲೆ ದೀಪಾವಳಿ ವ್ಯಾಪಾರ ಮಾಡಬೇಕು ಅಂತೇಳಿ ಇದ್ದಂಥ ಅಂಗಡಿ ವ್ಯಾಪಾರಸ್ಥರು ಏನಿರ್ತಾರೆ ಅವರಿಗೆ GBA ಶಾಕನ್ನು ಕೊಟ್ಟಿದೆ. ಅಲ್ಲಿ ಯಾಕೆ ಇಲ್ಲಿ ಕಸ ಹಾಕ್ತಾ ಇದ್ದೀರಾ ತಂದು ಅಂತ ಕೇಳಿದ್ರೆ, ಇನ್ನು 20 ಗಾಡೀಲಿ ತಗೊಂಬಂದು ಸುರಿತೀವಿ ಏನು ಇವಾಗ ಅಂತ ದರ್ಪದ ಮಾತುಗಳನ್ನು ಬೇರೆ ಆಡ್ತಾ ಇದ್ದಾರಂತೆ ಮಾರ್ಷಲ್ಗಳು.